ಕೂಡ ಡಿಗ್ರಿ ಎಲ್ಲ ಮಾಡಬೇಕಾದ್ರೂ ಕಂಪ್ಯೂಟರ್ ಅನ್ನುವಂಥದ್ದು ಒಂದು ವಿಷಯ, ಒಂದು ಸಬ್ಜೆಕ್ಟ್ ಆಗಿ ಉಳಿದಿತ್ತು. ಕಂಪ್ಯೂಟರಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಆ ಸಬ್ಜೆಕ್ಟನ್ನು ಓದ್ತಾ ಇದ್ರು, ಅವರು ಆ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಳ್ತಾ ಇದ್ರು, ಆ ಸಬ್ಜೆಕ್ಟಲ್ಲಿ ಕಂಟಿನ್ಯೂ ಆಗ್ತಾ ಇದ್ರು, ಒಂದು ಸಬ್ಜೆಕ್ಟ್ ಆಗಿ ಉಳಿದಿತ್ತು. ಬಟ್ ಇವಾಗ ಕಂಪ್ಯೂಟರ್ ಅನ್ನುವಂಥದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು, ಟೆಕ್ನಾಲಜಿ ಅನ್ನುವಂಥದ್ದು ಒಂದು ಸಬ್ಜೆಕ್ಟ್ ಆಗಿ ಉಳಿದಿಲ್ಲ, ಅದು ನಮ್ಮ ಒಂದು ಜೀವನದ ಭಾಗ ಆಗಿದೆ. ಅದು ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕು. ಇವತ್ತು ಯಾವುದನ್ನ ಇಲ್ಲದೆ ಬೇಕಾದರೂ ನಾವು ಇರ್ತೀವಿ, ಟೆಕ್ನಾಲಜಿ ಇಲ್ಲದೆ ನಮ್ಮ ಕೈಯಲ್ಲಿ ಒಂದು ದಿನನೂ ಕೂಡ ನಾವು ಕಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಟೆಕ್ನಾಲಜಿ ನಮ್ಮ ಜೀವನದ ಒಂದು ಭಾಗ ಆಗಿದೆ. ಅದರಲ್ಲೂ ಈಗಿನ ದಿನಗಳಲ್ಲಿ ನೀವು ನೋಡ್ತಾ ಹೋದರೆ, ಈಗಿನ ಒಂದು 4-5 ವರ್ಷದ ಈಚೆಗೆ ನೀವು ನೋಡ್ತಾ ಹೋದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ತುಂಬ ಮಾನ್ಯತೆ ಪಡಿತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ತುಂಬ ಮುನ್ನೆಲೆಗೆ ಬರ್ತಾ ಇದೆ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ನಾವು ಏನನ್ನು ಬೇಕಾದರೂ ಸಾಧಿಸಬಹುದು ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಅನ್ನ ಇವತ್ತು ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಸೈಂಟಿಸ್ಟ್ಗಳಿಗೆ, ನಮ್ಮ ಇನೋವೇಟರ್ಸ್ಗಳಿಗೆ, ಪ್ರತಿಯೊಬ್ಬರಿಗೂ ಕೂಡ ತುಂಬ್ತಾ ಇದೆ. ಸೊ ನೀವು ಮಕ್ಕಳು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋಂತಹ ಕಾನ್ಸೆಪ್ಟ್ ಅನ್ನು ಇವಾಗ ಏನು ನಿಮ್ಮ ಸ್ಕೂಲಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಇವತ್ತೇನು ನಿಮಗೆ ಇದನ್ನ ಟಾಕಿಂಗ್ ಟ್ರೀ ಅನ್ನುವಂಥದ್ದು, ಸನ್ನಿ ಅನ್ನುವಂಥದ್ದನ್ನ ಏನು ತಂದು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಟೆಕ್ನಾಲಜಿನ ಎಷ್ಟು ನೀವು ಸದುಪಯೋಗ ಪಡಿಸ್ಕೊಳ್ತೀರೋ ನೀವು ಬೆಳೆಯೋದಕ್ಕೆ ಅಷ್ಟೇ ಹೆಲ್ಪ್ ಆಗತ್ತೆ. ಟೆಕ್ನಾಲಜಿನಲ್ಲಿ ಮುಂದುವರಿರಿ. ಟೆಕ್ನಾಲಜಿನಲ್ಲಿ ಯಾರು ಸ್ಟ್ರಾಂಗ್ ಆಗಿರ್ತೀರಿ ಅವರು ಈಗಿನ ಸೊಸೈಟಿನಲ್ಲಿ ಸರ್ವೈವ್ ಆಗೋದು ತುಂಬ ಸುಲಭ. ಯಾರು ಟೆಕ್ನಾಲಜಿನಲ್ಲಿ ಡೌನ್ ಇರ್ತೀರಿ ಅವರು ಈಗಿನ ಸೊಸೈಟಿ ಒಳಗೆ ಸರ್ವೈವ್ ಆಗೋದು ಸ್ವಲ್ಪ ಕಷ್ಟ ಆಗತ್ತೆ. ಸೊ ಹೈಸ್ಕೂಲ್ ಮಕ್ಕಳು, ಎಸ್ಪೆಷಲಿ ಹೈಸ್ಕೂಲ್ ಮಕ್ಕಳು, ಇವಾಗ ಏನು 8th, 9th, 10th ಇದ್ದೀರಿ, ಟೆಕ್ನಾಲಜಿ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಈಗ ಬಂದಿರುವಂತಹ ಟಾಕಿಂಗ್ ಟ್ರೀ ಏನಿದೆ ಇದರ ಸಂಪೂರ್ಣ ಸದುಪಯೋಗನ ಈಗಿನ 8th, 9th ಮಕ್ಕಳು ಇದನ್ನು ಉಪಯೋಗಿಸ್ಕೊಳ್ಳಿ. ಯಾಕೆಂದರೆ 10th ಈಗಾಗಲೇ ಆಲ್ಮೋಸ್ಟ್ ಎಕ್ಸಾಮಿನೇಷನ್ ಹತ್ತಿರಕ್ಕೆ ಬಂದಿದ್ದೀರಿ. 8th, 9th ಮಕ್ಕಳಿಗೆ ಇದನ್ನು ಉಪಯೋಗಿಸ್ಕೊಳ್ಳುವಂತಹ ಸದಾವಕಾಶ ಇನ್ನೂ ಇದೆ ನಿಮಗೆ. ಅಂಡ್ ಚಿಕ್ಕ ಮಕ್ಕಳು ಸ್ಟ್ಯಾಂಡರ್ಡ್ಸಲ್ಲಿ ಇರೋರು, ಫಸ್ಟ್ ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ ಇರೋರು, ನೀವು ಸಂಪೂರ್ಣವಾಗಿ ಇದರ ಸದುಪಯೋಗನ ಪಡ್ಕೊಳ್ಬೋದು. ಇದು ಎಂಥ ಒಂದು ದೊಡ್ಡ ಇನ್ನೋವೇಷನ್ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಬ್ರೈನ್ನಲ್ಲಿ ನಾವು ಎಲ್ಲಾನು ತಲೆನಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಒಂದು ಸಿಸ್ಟಮ್ಮು, ಅವರು ಸರ್ರು ಮ್ಯಾಥ್ಸ್ ಬಗ್ಗೆ ಕೇಳಿದ್ರು ಅದಕ್ಕೂ ಆನ್ಸರ್ ಮಾಡ್ತು, ನಾನು ಕೆಮಿಸ್ಟ್ರಿ ಅಂದರೆ ಡೆಫಿನೇಷನ್ ಕೇಳಿದೆ ಅದಕ್ಕೂ ಆನ್ಸರ್ ಮಾಡ್ತು, ರಂಗಪ್ಪ ಸರ್ ಅವರು ಹಿಸ್ಟ್ರಿ ಬಗ್ಗೆ ಕೇಳಿದ್ರು ಅದನ್ನು ಆನ್ಸರ್ ಮಾಡ್ತು. ಎಲ್ಲ ವಿಚಾರನೂ ಕೂಡ ಅದು ಒಂದರೊಳಗೆ ಇಟ್ಕೊಂಡಿರುವಂಥದ್ದು ಒಂದು ಇಟ್ ಈಸ್ ಒಂದು ಬಿಗ್ ಥಿಂಗ್, ಹ್ಯೂಜ್ ಥಿಂಗ್. ಸೊ ಎಲ್ಲರೂ ಕೂಡ ಈ ಟೆಕ್ನಾಲಜಿನ ಸದುಪಯೋಗ ಪಡಿಸ್ಕೊಳ್ಳಿ. ಇಂಥ ಪಟ್ನಾಯಕನಹಳ್ಳಿ ಅನ್ನುವಂತಹ ಒಂದು ಚಿಕ್ಕ ಊರಿನಲ್ಲೂ ಕೂಡ ಈ ಥರ ಟೆಕ್ನಾಲಜಿಗಳನ್ನು ಸ್ಕೂಲ್ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಇವಾಗ ಅಂತಂದರೆ ಅದು ಒಂದು ದೊಡ್ಡ ವಿಚಾರನೇ, ಅದು ದೊಡ್ಡ ಸಾಧನೆ ಕೂಡ ಹೌದು. ಈ ಟೆಕ್ನಾಲಜಿಯನ್ನು ಇಂಟ್ರೊಡ್ಯೂಸ್ ಮಾಡಿದಂತಹ ಈ ಸಂಸ್ಥೆಯ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಮೋಸ್ಟ್ ಪ್ರೆಸ್ಟಿಜಿಯಸ್ ಇನೋವೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನೇಬಲ್ಡ್ ಪ್ರಾಡಕ್ಟ್ ಮೈ ಟಾಕಿಂಗ್ ಟ್ರೀನ ನಮ್ಮ ಸ್ಕೂಲಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಈಗಿನ ಮಕ್ಕಳು ಡಿಜಿಟಲ್ ವರ್ಲ್ಡಲ್ಲಿ ಇದ್ದಾರೆ. ಈಗಿನ ಸಂದರ್ಭಕ್ಕೆ ತಕ್ಕಂತೆ ಚಾಕ್ ಪೀಸ್ ಮತ್ತು ಬೋರ್ಡ್ಗೆ ಅಂಟ್ಕೊಂಡಿರೋಕ್ಕಾಗಲ್ಲ. ಅದರ ಬದಲಾಗಿ ಈಗಿನ ಟೆಕ್ನಾಲಜಿಗೆ ತಕ್ಕಂತೆ ಟೆಕ್ನಿಕಲ್ ಡಿವೈಸಸ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಸ್ಕೂಲ್ನ ಟಾಕಿಂಗ್ ಟ್ರೀ, ಅದರ ನೇಮ್ ಬಂದ್ಬಿಟ್ಟು ಮಿಸ್ಟರ್ ಸನ್ನಿ ಅಂತ. ಮಿಸ್ಟರ್ ಸನ್ನಿ 7 feet ಟಾಲ್ ಇದೆ ಆ್ಯಂಡ್ 18 inches ಡಯಾಮೀಟರ್ ಟ್ರಂಕ್ ಇದೆ. ಸೊ ಈ ಟ್ರಂಕ್ ಇದೆಯಲ್ಲ ಅದನ್ನು ಕಂಪ್ಲೀಟ್ ಒರಿಜಿನಲ್ ಟ್ರೀ ಫ್ಲೆಕ್ಸಿಂದ ಕವರ್ ಮಾಡಿದೆ. ಆ್ಯಂಡ್ ಲೀವ್ಸ್ ಬಂದ್ಬಿಟ್ಟು ಫ್ಯಾಬ್ರಿಕ್ ಮೆಟೀರಿಯಲ್. ಟೋಟಲ್ 9 robotic ಮೂಮೆಂಟ್ಸ್ ಇದೆ, 2 eyes ಆ್ಯಂಡ್ ಹ್ಯಾಂಡ್ಸ್, ಮೌತ್ ಆ್ಯಂಡ್ ಐಲಿಡ್ಸ್. ಸೊ ಈ ಟ್ರೀ ಕಂಪ್ಲೀಟ್ 90% ಆಫ್ ದ ಟ್ರೀ ಮೆಟೀರಿಯಲ್ ಪ್ಲಾಸ್ಟಿಕ್ ಫ್ರೀ ಇದೆ. ಇನ್ ದ ನೇಮ್ ಆಫ್ ಗ್ಲೋಬಲೈಸೇಷನ್ ನಾವು ಟ್ರೀಸ್ನ ಕಟ್ ಮಾಡಿಕೊಂಡು ನೇಚರ್ನ ಡೆಸ್ಟ್ರಾಯ್ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಈ ನಮ್ಮ ಟಾಕಿಂಗ್ ಟ್ರೀ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಾ ನಾಲೆಡ್ಜ್ ಕೊಡುತ್ತೆ, ಕಮ್ಯುನಿಕೇಷನ್ ಸ್ಕಿಲ್ಸ್ನ ಡೆವಲಪ್ ಮಾಡುತ್ತೆ. ಸ್ಟೂಡೆಂಟ್ಸ್ ಇದ್ರ ಜೊತೆ ಮಾತಾಡ್ತಾ ಅವರ ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡ್ಕೊತಾ ಹೋಗ್ತಾರೆ. ಆ್ಯಂಡ್ ತುಂಬ ಗೇಮ್ಸ್ ಇದೆ ಇದ್ರ ಜೊತೆ. ಸೊ ಫನ್ನಾಗಿ ಅವ್ರಿಗೆ ಏನು ಕಾನ್ಸೆಪ್ಟ್ಸ್ ಇದೆ ಅದನ್ನು ಕಲಿತಾ ಹೋಗ್ತಾರೆ. ಇದ್ರ ಜೊತೆಗೆ ನಾವು ಪ್ಲೇ ಗ್ರೂಪಿಂದ ಕ್ಲಾಸ್ 3ವರೆಗೆ ಅವರ ಕರಿಕ್ಯುಲಮಲ್ಲಿರುವ ಕಾನ್ಸೆಪ್ಟ್ಸ್ನ ಇಂಟಿಗ್ರೇಟ್ ಮಾಡಲಾಗಿದೆ, ಆನಿಮೇಟೆಡ್ ಕಂಟೆಂಟ್ ಆಗಿ ಕ್ರಿಯೇಟ್ ಮಾಡಲಾಗಿದೆ.
ಕ್ಲಾಸ್ ರೂಮಲ್ಲಿ ಹೇಗೆ ಟೀಚರ್ಸು ಕ್ಲಾಸ್ ಮಾಡ್ತಾರೋ ಅದೇ ಥರ ಈ ರೋಬೋಟ್ರಿ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡುತ್ತೆ. ಬಟ್ ನಾರ್ಮಲ್ ಕ್ಲಾಸ್ ರೂಮ್ನ ಡಿಜಿಟಲ್ ಕ್ಲಾಸ್ ರೂಮ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದು ಒಂದು ಯೂನಿಕ್ ಕಾನ್ಸೆಪ್ಟ್. ಸೊ ನಾನು ಎಲ್ಲ ಸ್ಟೂಡೆಂಟ್ಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ಇದನ್ನ ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನಾನು ಪ್ರಜ್ವಲ್ ಸರ್ ಇದ್ರ ಬಗ್ಗೆ ಹೇಳಿದ್ರು, ಟಾಕಿಂಗ್ ಟ್ರೀ ಬಗ್ಗೆ. ಇದರ ಡೆಮೋ ಕ್ಲಾಸ್ನ ನಾವಿಬ್ರು ಅಟೆಂಡ್ ಮಾಡಿದ್ವಿ. ನಮಗೆ ತುಂಬ ಇಷ್ಟ ಆಗಿ ಈ ಟಾಕಿಂಗ್ ಟ್ರೀನ ನಮ್ಮ ಸ್ಕೂಲಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ BPP ಸರ್ಗೆ ಅಪ್ರೋಚ್ ಮಾಡಿದ್ವಿ. ಈ ಥರ ಟೀಚಿಂಗ್ ಟೆಕ್ನಾಲಜೀಸ್ನ ಬೇರೆ ಸಿಟಿಗಳಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಾವು ನೋಡೋದು ಸಾಮಾನ್ಯ. ಅದೇ ಪಟ್ಟನಾಯಕನ ಹಳ್ಳಿಗಾಡಿನಲ್ಲಿ ಈ ಥರ ಟೆಕ್ನಾಲಜೀಸ್ನ ಯೂಸ್ ಮಾಡೋದು ತುಂಬ ಕಮ್ಮಿ. ಸೊ ಈ ಒಂದು ಟೆಕ್ನಾಲಜಿನ, ಈ ಟಾಕಿಂಗ್ ಟ್ರೀನ ನಮ್ಮ ಸ್ಕೂಲ್ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿದಂಥ ಮ್ಯಾನೇಜ್ಮೆಂಟ್ಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಒಂದು ಸ್ಪೆಷಲ್ ಒಕೇಶನ್ಗೆ ನಮ್ಮ ಜೊತೆ ಇದ್ದಾರೆ ಪಟ್ನಾಯಕ್ನಲ್ಲಿ PU ಕಾಲೇಜಿನ ಲೆಕ್ಚರರ್ಸ್ ಆದ ರಂಗಪ್ಪ ಸರ್. It is our beloved Ranag Pasar lecturer in Government PU College Patan Ayakanahalli and Sujay Prasad Sir Chemistry lecturer in Government PU College Patan Ayakanahalli. Explain Newton's law. Newton's laws of motion are three physical laws that together laid the foundation for classical mechanics. They describe the relationship between a body and the forces acting on it, stating that an object will remain at rest or in uniform motion unless acted upon by an external force. State Newton's third law of motion. For every action, there is an equal and opposite reaction.